ಮಾಡಕತ್ತೀವ ಸುಬ್ಬಕ್ಕ? ಪಲಾವ್ ಎಲ್ಲಿಗೆ ಅಲ್ಲಿ ಕತ್ರಿ ಯಾಕೆ ಕಲ್ಯಾಕ್ ಬಂದೈತಿ. ಆ ಕತ್ರಿ ತಗೊಂಡ ನೋಡ್ರಿ. ನೀರು ಹಚ್ಬೇಡ, ಅದಕ್ಕೆ ಜಂಗ್ ಹತ್ತದ. ನಿನ್ ಕೈ ತಾಮ್ಲ ಇರ್ತಾವಿಲ್ಲ. ಏನಿಲ್ಲ ನೀನು ಆತ. ನೋಡ್ತಿದ್ದೀರಿ ನಿಂದು ಹಾಲು ಹಿಡ್ಕೊಂಡು ಕುಡಿಸ್ತಾನೆ. ನೀರು ಚೆನ್ನಾಗಿಲ್ಲ. ಮಮ್ಮಿ ಏನು ಮಾಡಾಕತ್ತಿ? ಹೆಂಗೆ ಹಿಂಡತಿ? ಗೌರಿ ಹಾಲು ಇದಕ್ಕೆ ಪಾಪ ಇದಕ್ಕೆ ಥಂಡಿಗೆ ಯುವಕರು ಮರಿ ಸಮಯ ಕೊಡ್ದಿರ್ತಾವ ನೋಡ್ದು. ಪಾಪ ಹಿಂಡ್ಬೇಕಾದ್ರೆ ನೋವು ಆಕೈತಿ. ಇದನ್ನ ಹಿಡಿಸಿ ಕೊಡಂಗ. ಮನುಷ್ಯರ ಮೈ ಕೈ ಎಷ್ಟ ಹೊಡಿದಲ್ದೆ ದನಗಳು ಸಮಯಕ್ಕೆ ಅಷ್ಟು ಥಂಡಿ ಐತಿ ನೋಡಿ. ಇವತ್ತು ಅವೇನು ಇವು ಬೆಳಕ್ಕೆ ಬೆಳು ಅಷ್ಟು ಬೆಳವು ಇಲ್ಲೇ ಇದ್ದು ಮಣ್ಣು ಇಲ್ಲೇ ಬಾಂಗ್ಳು ಬರಲಿ. ಇವತ್ತು ಸಂಜೆ ಮುಂದಿನ ಲಾಗ್ನ ಶೇರ್ ಮಾಡ್ಕೊಳಕತ್ತೀವಿ. ಸಂಜೆ ಮುಂದಿನ ರೊಟೀನ್ ಹೆಂಗಿರ್ತೈತೆ ಅಂತೇಳಿ ಸಾಯಂಕಾಲದಿಂದ ರಾತ್ರಿವರೆಗೂ ರೊಟೀನ್. ಇವತ್ತು ಸ್ಪೆಷಲ್ಲಾಗಿ ಚಿಕನ್ ರೆಸಿಪಿ ಮಾಡಕತ್ತೀವಿ. ನಮ್ಮ ದೇವಿ ಬಂದಾಳ. ಮಮ್ಮಿ ಬಿರಿಯಾನಿ ಮಾಡ್ಬೋದು ಇದ್ರಕ್ಕಿಲ್ಲಲ್ಲ, ಹಾಗಾಗಿ ರೆಸಿಪಿ ಆಗ್ತಿಲ್ಲ. ಇವತ್ತು ನಾನು ಸಿಂಪಲ್ಲಾಗೆ ಮಾಡ್ತೇನೆ, ಬೇರೆ ಥರ ಎಲ್ಲ ಫ್ರೈ ಮಾಡೋಂಗಿಲ್ಲ. ಸಿಂಪಲ್ಲಾಗಿ ಮನೆ ಹಂಗೆ ಇಷ್ಟ ಆಕೈತಿ, ನಮಗೂ ಹಂಗೆ ಇಷ್ಟ ಆಕೈತಿ. ಭಾಳ ಮಸಾಲೆ ಹಾಕೋದಿಲ್ಲ. ಮಾವಿನ ಗಿಡ ನೋಡಿಲ್ಲ ನಮ್ಮ ಮಾವಿನ ಗಿಡ ಎಷ್ಟು ಹೂವು ಬಿಟ್ಟೈತೆ ನೋಡ್ರಿ. ಇಂದು ಮಜಾ ಆತ ನಿನಗೆ. ಬಾಯ್ ಬಿಸಿ ಹೋಳಿಗೆ ಮಾಡಿ ಆವತ್ತು ನಾವು ಸುಳಿ ಮಕ್ಕಳು ಅದಾರ ನಮ್ಮ ಮನೆಯಾಗ. ಎಲ್ಲ ನೀನು ಒಬ್ಬ ಸುಳಿ ಮಕ್ಕಳು ಸರಿ. ಹೋಗ ಈಗ ಬೆಣ್ಣೆ ಕಾಸ್ಕೋತೀನಿ. ಬೆಣ್ಣೆ ಕಾಸ್ಕೊಂಡ ಇದ್ರೊಳಗನ ಅನ್ನ ಮಾಡ್ಕೋತೀನಿ. ಇವತ್ತು ಸ್ಪೆಷಲ್ ಅಡುಗೆ ಮಾಡಕತ್ತೀವಿ ನಾವು. ಅವ್ರಿಗೆ ಸಪನ ಬೇಕು. ಹಲೋ ವೆಂಕಟೇಶ. ಹಲೋ ಹಲೋ ಗಣಪ. ನಾವು ಪಾಲಕ್ ರೈಸ್ ಮಾಡಕತ್ತೇವಿ. ಏನ್ ಮಾಡ್ತೀವಿ ಮಾಡ್ರಿ. ಚಿಕನ್ ತೊಗೊಂಬಂದಾರ. ಚಿಕನ್ ಮಾಡ್ಬೇಕಂತ. ಚಿಕನ್ ಪೀಸ್ ಮಸ್ತ್. ಚಿಕನ್ ಪೀಸ್ ನಮ್ಗೆ ಯಾವಾಗ ಸಣ್ಣ ಕಟ್ ಮಾಡಿಸ್ಬೇಕಂದ್ರೆ ಅದಿಷ್ಟು ಪೀಸಿಗೆ ನಾವು ಖಾರ ಮಸಾಲೆ ಏನ್ ಹಾಕಿರ್ತಲ್ಲ ಅದು ಹಿಡ್ಕೋತೈತಿ. ಅವಾಗ ರುಚಿ ಜಾಸ್ತಿ ಆಕೈತಿ. ಈಗಿಲ್ಲೇ ಮಾಡಿ ಊಟ ಮಾಡಿ ಬಿಡ್ರಿ. ಕೊತ್ತಂಬರಿ ಮತ್ತೆ ಪಾಲಕ್ ಇದು ಪಲಾವ್ ಎಲೆ
ಪಾಲಕ್ ರೈಸ್ ಮಾಡಾಕ ಪಾಲಕ್ ಕೊತ್ತಂಬರಿ ಚಿಕನ್ ಕತ್ತಿ ತೆಗಿವ ರಿಚಾರ್ಜ್ ಮಾಡಿಸಂತ ನೆಟ್ವರ್ಕ್ ಬರಲ್ತು. ಉಪ್ಪಿನಕಾಯಿ ಇಲ್ಲೇ ಇಟ್ಟಲ್ವ ನಿಂತದ. ಇವು ನಮ್ಮ ಗಿಡದ್ದು ಉಪ್ಪಿನಕಾಯಿ ನಾವು ಹಾಕಿದ್ದು, ಹೋದ ವರ್ಷ ಹಾಕಿದ್ದು, ಮತ್ತೀಗ ಹೂ ಬಿಡಾಕತ್ತಾವ. ಆಹಾ ಬಾಯಿ ಜೋಳ ಜೋಳ ನೀರು ಬಂದು ನನಗಂತರು. ಇಲ್ಲಿ ತುಪ್ಪ ರೆಡಿ ಆಗತೈತಿ. ಇವು ನಿನ್ನೆ ಹಾಲು ಅಯ್ಯೋ ಗ್ಯಾಸ್ ಹಾಸಿ ನೋಡ್ರಿ ನಾನು ಹೊಡೆಯೋ ಮರೋ ಗದ್ದಲದೊಳಗೆ ಇವನಿಗೆ ಈಗ ಹೆಪ್ಪ ಹಾಕ್ಬೇಕು ಎಲ್ಲ. ನಾವು ಇದೊಂದು ಕಟ್ಟಿ ಮಾಡಿಬಿಟ್ಟೈತಿ, ಹಂಡೆದ ಕಟ್ಟಿ ಅಂತ ಹೇಳ್ತೀವಿ ನಾವು. ಈಗ ಈಚೆ ಕಡೆ ಹಾಲು ಕಾಸಿ ಇವನ್ನ ತೆಗೆದಿಟ್ಟಿಡು. ಅವ್ನು ಚಹಾ ಬೇಕೇನು ಮಾಡಬೇಕು ಕೇಳುವ, ನಿನ್ನ ಕೇಳತ್ ಜಗಳಕ್ಕೆ ಏನಂತ. ಇದು ತೊಳೆಯಾಕ ತಗೊಂಡಿದ್ನಲ್ಲ ಅದನ್ನ ಬಾ ಅಂತೇವ. ಬಿಡ ಬೇಡ 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 ಅಳವ. ಕುಂದರ್ಪೆ ಇದು ಕಾಣಿಸ್ಬೇಕು. ಎಂತ ಸ್ವಲ್ಪ ಏನಾಗೈತಿ. ನಾನೀಗ ಪಾಲಕ್ ರೈಸ್ ಮಾಡಾಕತ್ತೀನಿ. ಪಾಲಕ್ ರೈಸ್ ಮಾಡೋದು ಭಾಳ ಸಿಂಪಲ್. ಪಲ್ಯತಿ ತಿನ್ನಂಗಿಲ್ಲ ಸ್ವಲ್ಪ ಬ್ಯಾಡ ಅಂತನೋರು ಈ ಥರ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಮಾಡಿಕೊಡ್ಬೋದು. ನಮ್ಮ ಮನೆಯವರು ಹಂಗೆ ನೋಡಿರಿ. ಅದನ್ನು ಸ್ವಲ್ಪ ಮೊದಲ ಬಾಯ್ಲ್ ಮಾಡ್ಕೊಳ್ಳೋದು, ಆದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು, ಈಗ ಜೀರಾ ರೈಸ್ ಮತ್ತು ಗೀ ರೈಸ್ ಮಾಡ್ತಿಲ್ಲ ಸೇಮ್ ಹಂಗೆ. ನಾನಿಲ್ಲ ಅನ್ನ ಮಾಡಬೇಕಾದ್ರೆ ಪಲಾವ್ಲಿ ಹಾಕಬೇಕಿತ್ತು, ಅವಾಗ ಹಾಕಲಿಲ್ಲ, ಹಾಗಾಗಿ ಹಾಕಾಕತ್ತೀನಿ. ಎಣ್ಣೆ ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಳ್ಳಾಗಡ್ಡಿ, ಪಲಾವ್ ಎಲೆ, ಮೆಣಸಿನ್ಕಾಯಿ ಮತ್ತು ಇದು ಏನಂದ್ರೆ ಪುದೀನ ಇದನ್ನಿಷ್ಟನ್ನು ರೈಸ್ ಒಳಗೆ ಹಾಕೊಂಡ್ರೆ ನಡಿತೈತಿ. ಹಾಕ್ಕೊಳ್ಳಿಲ್ಲ ಮರ್ತಿದ್ವಿ ಅಂದರೆ ಈ ಟೈಮಲ್ಲಿ ಹಾಕಿ ಗೋಡಂಬಿ ಮತ್ತು ಎಲ್ಲನೂ ಹಾಕಿ ನಾವು ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಮಸ್ತ್ ಫ್ರೈ ಆಕೈತಿಲ್ಲ ಅಷ್ಟು ಚಲೋ ಆಕೈತಿ. ಗೋಡಂಬಿನ ಮೊದಲು ಫ್ರೈ ಮಾಡ್ಕೋಬೇಕಿತ್ತು. ನಂಗೆ ಸ್ವಲ್ಪ ಮರ್ತೆ ನಾನು. ಹಾಗಾಗಿ ಏನೋ ಒಂದು ಕಡೆ ಏನೋ ಯೋಚನೆ ಮಾಡ್ತಿರ್ತೆ, ಮತ್ತೊಂದು ಕಡೆ ಅಡುಗೆ ಮಾಡ್ತಿರ್ತೆ. ಆ ಟೈಮಲ್ಲಿ ಹಿಂಗೆಲ್ಲ ಹಾಕಿರ್ತೈತಿ. ಅದನ್ನು ಆಮೇಲೆ ಸಣ್ಣ ಉರಿ ಒಳಗೆ ಅದರ ಮಸಾಲೆ ಒಳಗೆ ಎಲ್ಲನೂ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಪಾಲಕ್ ರೈಸ್. ನೀವು ಯಾರಾದರೂ ಮಾಡಿರಲಿಲ್ಲ ಅಂದ್ರೆ ಒಂದ್ಸಲ ಮಾಡಿ ನೋಡಿರಿ. ಪಾಲಕ್ ಚಪಾತಿ, ಪಾಲಕ್ ರೈಸ್ ಎಲ್ಲನೂ ಮಾಡ್ಬೋದು. ನಾನು ಈ ಟೈಮಲ್ಲಿ ತುಪ್ಪ ಹಾಕ್ತೀನಿ. ಫಸ್ಟ್ ಎಣ್ಣೆ ಹಾಕಿನ ಒಗ್ಗರಣೆ ಹಾಕ್ಕೋತೀನಿ. ನಾವು ತುಪ್ಪ ಹಾಕಿ ಒಗ್ಗರಣೆ ಹಾಕಿದ್ರಂದ್ರೆ ಏನಕ್ಕೈತೆ ಅಂದ್ರೆ ಅದು ತುಪ್ಪ ಆಲ್ರೆಡಿ ಕಾದಿರ್ತೈತಲ್ಲ, ಅದು ಹೊತ್ತಿ ಬಿಡ್ತೈತಿ. ಹಾಗಾಗಿ ಅವಾಗಷ್ಟು ಟೇಸ್ಟ್ ಬರೋಂಗಿಲ್ಲ. ನಾನು ಯಾವಾಗಲೂ ತುಪ್ಪ ಹಾಕಬೇಕಾದ್ರೂ ತುಪ್ಪದ ಒಗ್ಗರಣೆ ಅಷ್ಟು ಕೊಡೋಂಗೇ ಇಲ್ಲ. ನಾನು ಫಸ್ಟ್ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಿರ್ತೀನಿ. ಈಗ ಮನ್ಯಾಗ ಮಾಡ್ಕೊಂಡಿರೋದು ಇದು ಗರಂ ಮಸಾಲೆ ಇತ್ತು, ಅದನ್ನು ಗರಂ ಮಸಾಲೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ. ಈಗ ಆ ಮಸಾಲೆಗೆಲ್ಲ ಎಷ್ಟು ರೈಸ್ ಬೇಕು ನೋಡಿರಿ, ಅಷ್ಟು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಈ ಪಾಲಕ್ ರೈಸ್ ಐತಲ್ಲ, ನಾವು ಯಾವುದಾದ್ರು ಗ್ರೇವಿ ಜೊತೆನಾದರೂ ತಿನ್ಬೋದು, ಇಲ್ಲಾಂದ್ರೆ ಬರೀ ಇದನ್ನಷ್ಟೇ ತಿನ್ಬೋದು. ಸಿಕ್ಕಾಪಟ್ಟಿ ರುಚಿಯಾಗಿ ಬಂದಿರ್ತೈತಿ. ಒಂದು ಚಮಚೆ ತಿನ್ನೋರು 2 ಚಮಚೆ ಆರಾಮ್ಸೆ ತಿಂತಾರೆ, ಅಷ್ಟು ರುಚಿಯಾಗಿ ಬಂದಿರ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಾನೀಗ ಚಿಕನ್ ಸುಕ್ಕ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಬೇಕಲ್ಲ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಇದು ಹೋಮ್ ಮೇಡ್ ನೋಡ್ರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನ್ಯಾಗನ ಮಾಡಿಟ್ಕೊಂಡಿರ್ತೀನಿ. ವೆಜ್ ನಾನ್ ವೆಜ್ ಎಲ್ಲದಕ್ಕೂ ಬರ್ತೈತಿ. ನಾನೀಗಿಲ್ಲ ಇವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಈಗ ಆನಿಯನ್, ಅವನ್ನ ಹಾಕೋದೆ ನಾನು. ಮತ್ತು ಇವು ಎಣ್ಣೆಯೊಳಗೆ ಫ್ರೈ ಮಾಡಿ ಇಟ್ಕೊಂಡಿದ್ದು. ಇದ ಕಲರ್ನ ಫ್ರೈ ಮಾಡಿ ಇಟ್ಕೊಂಡಿರ್ತೇನೆ ನಾನು ಫ್ರೈ ಮಾಡಿ ಹಿಂಗೆ ಸ್ಟೋರ್ ಮಾಡಿ ಇಟ್ಕೋಬಹುದು. ನಾನು ಒಮ್ಮೆ ಒಂದೊಂದು ಥರ ಮಾಡ್ಕೊತೀನಿ. ಈಗ ಸುಕ್ಕಾಕ ಇದಕ್ಕೆ ಸ್ವಲ್ಪ ಗ್ರೇವಿ ಬೇಕಲ್ಲ, ಹಂಗಾಗಿ ಕೊತ್ತಂಬರಿ ಟೊಮೆಟೊ ಕೊಬ್ಬರಿ ಇಷ್ಟನ್ನು ಮಿಕ್ಸಿ ಮಾಡ್ಕೊಂಡಿದ್ದೀರ. ಬಟ್ ಆ್ಯಕ್ಚುಲಿ ನಾನು ಜಾಸ್ತಿ ಟೈಮ್ ಹಿಂಗೆ ಮಾಡೋಂಗಿಲ್ಲ, ಭಾಳ ರೇರ್ ಮಾಡೋದು. ಇದೊಂದಿಟ್ಟ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಈಗ ಅದಕ್ಕೆ ಎಷ್ಟು ಬೇಕಷ್ಟು ಖಾರ ನೋಡಿ, ಸುಕ್ಕಾಕ ಎಷ್ಟು ಬೇಕಷ್ಟು ಖಾರ ಹಾಕ್ಬೋದು. ಇದು ಅಂಗಡಿ ಒಳಗೆ ತಂದಿದ್ದು ಮಸಾಲೆ ಖಾರ. ಈ ಮೊನ್ನೆ ನಮ್ಮ ಕಬ್ಬಡಿ ಅವ್ರು ತೊಗೊಂಬಂದಿದ್ರು. ಇದು ಎಷ್ಟು ಮಟ್ಟಿಗೆ ರುಚಿ ಆಕೈತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಖಾರ ಸಿಗ್ತೈತೆ ನಂಗೈತೆ ಗೊತ್ತಿಲ್ಲ. ನನಗೆ ಪರ್ಸ್ನಲಿ ಖಾರ ಭಾಳ ಬೇಕು, ನಮ್ಮ ಮನೆಯವರಿಗೆ ಕಡಿಮೆ ಬೇಕು. ನೋಡೋಣ ಮೊದಲನೇ ಸಲ ಇದು. ಈಗ ನೀವು ಮಸಾಲೆ ಖಾರ ಭಾಳಷ್ಟು ಜನ ಕೇಳ್ತಿರ್ತೀರಿ ಮಾಡ್ಕಳಿಸಿ ಅಂತೇಳಿ. ನನಗೆ ಇದಕ್ಕೆ ಟೈಮ್ ಬೇಕು, ಟೈಮ್ ಸಾಕಾಗಿಲ್ಲ, ಹಂಗಾಗಿ ನಾನು ಮಾಡ್ಕೊಳಕ್ಕಾಗಿಲ್ಲ. ಇದೇನು ಮಾಡಿದ್ರೆ ಈಗ ಹೊರಗಡೆ ಎಲ್ಲ ಕಡಿಮೆ ರೇಟಿಗೆ ಸಿಗ್ತೈತಿ, ಇಲ್ಲ ಅಂತಲ್ಲ. ಬಟ್ ಅದು ತುಂಬ ಸಮೇತ ಹಂಗೆ ಇದು ಮಾಡಿರ್ತಾರೆ. ಮೆಣಸಿನ್ಕಾಯಿನ ಕುದಿಸಿರ್ತಾರೆ, ಅಷ್ಟು ಕ್ಲೀನ್ ಎಲ್ಲ ಮಾಡಿರಂಗಿಲ್ಲ. ಮತ್ತು ಏನಕ್ಕೈತೆ ಅಂತಂದ್ರೆ ಕಲರ್, ಕೆಲವರು ಎಲ್ಲರೂ ಅಂತಲ್ಲ, ಹೈಜೇನಿಕ್ ಆಗಿ ಮಾಡೋರು ಹೈಜೇನಿಕ್ ಆಗಿ ಮಾಡ್ತಾರೆ. ಕೆಲವ್ರು ಏನು ಮಾಡಿರ್ತಾರೆ ಅಂದ್ರೆ ಅದು ಕಲರ್ ಬರಂಗಿಲ್ಲಲ್ಲ, ಹಾಗಾಗಿ ಅದ್ರೊಳಗೆ ಕಲರ್ ಕುಡಿಸೋಂಥ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ನೋಡಿ ತೊಗೊಳೋರು ಇದ್ರಂದ್ರೆ ತೊಗೋರಿ. ಇದನ್ನು ಸ್ವಲ್ಪ ಏನು ಮಾಡ್ಕೊಂಡಿನಿ ಅಂದ್ರೆ, ಇದು ಸಾರು ಕಾಸ್ಬೇಕು, ಸಾರು ಜಾಸ್ತಿನ ಬೇಕು, ಜಾಸ್ತಿ ಕ್ವಾಂಟಿಟಿಲಿ ಬೇಕು. ಸಾರು ರುಚಿ ಬರಲಿ ಅಂತೇಳಿ ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊಂಡಿನಿ, ಅಂದ್ರೆ ಸಾರಿಗೆ ತಕ್ಕೊಳಕಂತ. ನಾನು ಈ ಮಟನ್ನ ಬೇಯಿಸ್ಕೊಂಡಿದ್ದು ನೀರು ಇರ್ತೈತಲ್ಲ, ಹಂಗೆ ಈ ಚಿಕನ್ದು ನೀರನ್ನ ಸಾರು ಕಾಸಕ್ಕೆ. ನಮ್ಮ ಕಡೆ ಸುಕ್ಕ ಹಾಕಿಂದು ಸಾರನ್ನ ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೀವು ನೋಡಿರ್ಬೋದು, ಸಾರಿನ ಬೋಗಣಿ ದೊಡ್ಡ ಬೋಗಣಿನೇ ಇರ್ತೈತೆ ನಮ್ದು. ನಾನೀಗ ಇಲ್ಲಿ ಯಾವ ಮಸಾಲೆನೂ ಸೇರಿಸಿಲ್ಲ, ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ನಿಮ್ಗೆ ವಿಡಿಯೋ ಕ್ಲಿಯರ್ ಆಗಿ ಕಾಣಿಸಕತ್ತಿರ್ಬಹುದು. ಮಸಾಲೆ ಗಿಸಾಲೆ ಏನು ಹಾಕಿಲ್ಲ. ನಾನು ಇದನ್ನು ಸಣ್ಣ ಉರಿಯನ್ನ ಕುದಿಸ್ಕೋತೀನಿ, ಅಂದರೆ ಪೂರ್ತಿ ಏನು ಕುದಿಸ್ಕೊಂಡಿರಂಗಿಲ್ಲ. ಇದನ್ನು ನಮ್ಗೆ ಗ್ರೇವಿ ಎಷ್ಟು ಬೇಕು ನೋಡ್ರಿ ಅಷ್ಟು ಇದನ್ನು ಮಾಡ್ಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಮಸಾಲೆ ಖಾರ ಜಾಸ್ತಿ ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೊಳಕ್ಕೆ ಬರ್ತೈತಿ. ಈಗ ನಾನು ಗರಂ ಮಸಾಲನ ಯೂಸ್ ಮಾಡ್ತೀನಿ. ಅಂದ್ರೆ ಅಂಗಡಿಯಾಗಿನ ಮಸಾಲೆ ಖಾರ ಅದ, ಇಲ್ಲಾಂದ್ರೆ ನಾನು ಆ್ಯಕ್ಚುಲಿ ಮಸಾಲೆ ಹಾಕಂಗಿಲ್ಲ. ಅದನ್ನು ಕೂಡ ಮಸಾಲೆ ಡಬ್ಬಿ, ಯಾಕಂದ್ರೆ ನಾವು ಖಾರ ಕುದಿಸಿರ್ತೇವಲ್ಲ ಅವಾಗ ಎಲ್ಲ ಥರದ ಮಸಾಲೆನೂ ಅದರೊಳಗೆ ಇರ್ತೈತಿ. ಚಿಕನ್ ಮಸಾಲ ಅಂತ ಸಪ್ರೇಟಾಗಿ ಏನೂ ತರಂಗಿಲ್ಲ. ಒಂದು ಈಟ ಅರಿಶಿಣ ಪುಡಿ ಹಾಕ್ಕೋತೀನಿ. ಇದು ಅವರು ತಂದಿದ್ದಂತ ಅನ್ಸುತ್ತೆ, ಇದು ಯಾವ ಥರ ಮಸಾಲೆ ಅಂತ ಗೊತ್ತಿಲ್ಲ. ಬಟ್ ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ಹಿಂಗೆ ಬರ್ತೈತೆ. ಇದನ್ನು ಇಷ್ಟನ್ನು ಮಿಕ್ಸ್ ಮಾಡ್ಕೋತೀನಿ. ವೆಜಿಟೇರಿಯನ್ ಇದ್ರೆ ಅಂದ್ರೆ ಇದನ್ನು ವಿಡಿಯೋ ಕ್ಲಿಪ್ಪಿಂಗ್ನ ಸ್ಕಿಪ್ ಮಾಡಿರಿ. ಇದೊಂದು ಲಾಗ ಕೆಲವ್ರು ನೋಡೋರು ನೋಡ್ತಾರ. ವೆಜಿಟೇರಿಯನ್ಸು ನಾನಿಲ್ಲೇ ಸ್ವಲ್ಪ ನೀರು ಹಾಕೋತೀನಿ, ಗ್ರೇವಿ ಬೇಕಲ್ಲ ಹಂಗಾಗಿ. ಈಗ ಉರಿ ಜಾಸ್ತಿ ಇರ್ತೀನಿ, ಮೆಚ್ಚದನ್ನು ಕಡಿಮೆ ಇಟ್ಟಿದ್ದೀನಿ. ಸುಕ್ಕ ಅಂದ್ರೆ ಫುಲ್ ಇದು ಗಟ್ಟಿನೇ ಇರ್ತೈತಿ, ಅಂದ್ರೆ ಒಂದಿಟ್ಟು ಗ್ರೇವಿ ಬೇಕು. ನಮ್ಮ ಮನೆಯವ್ರಿಗಾಗಲಿ ನಮ್ಮ ದೇವಿಗಾಗಲಿ.
ಈಗ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡೇನಿ. ಇದನ್ನ ಕುದಿಸ್ಕೊತೇನೆ. ಕುದಿಬೇಕದ ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಇಟ್ಬಿಡೋದಂತ ಸಾರು ಮಾಡ್ಕೋತೇನೆ. ಇಚ್ಕಡೆ ಪೂರ್ತಿ ಸಣ್ಣ ಉರಿಯಾಗಿ ಬೇಯಿಸ್ಕೊಂಡ್ರೆ ಈ ಥರ ಎಣ್ಣೆ ಬಿಡ್ತೈತಿ. ಇದು ಎಣ್ಣೆ ಎಷ್ಟು ಅನ್ಸಾಗತೈತಿ ನೋಡ್ರಿ. ನಾನು ಏನು ಮಾಡ್ತೇನೆ ಗೊತ್ತನಾ, ಇದ ಎಣ್ಣೆಯೊಳಗೆ ಸಾರನ್ನ ಒಗ್ಗರಣೆ ಕೊಡ್ತೇನೆ. ಕಾಣಿಸ್ತೈತಲ್ಲ, ಯಾಕಂದ್ರೆ ನಾನು ಸಾರಿಗೆ ಮತ್ತು ಅಂದ್ರೆ ಇದನ್ನ ಸಾರಿನ ಏನು ಮಾಡಿರ್ತೇನೆ ಅಂದ್ರೆ ನೀರು ಇರ್ತೈತಲ್ಲ, ಮಸಾಲೆ ಇಷ್ಟ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಂಡು ಜಸ್ಟ್ ಖಾರ ಉಪ್ಪು ಅಷ್ಟು ಹಾಕ್ತೇನೆ ಅದರೊಳಗೆ. ಈ ಕಲ್ಸೋಪತಿ ಮಾಡ್ತಾರಲ್ಲ ಹಂಗೆ ಮಾಡ್ತೇನೆ ನಾನು ಸಾರು. ಸಿಕ್ಕಾಪಟ್ಟಿ ರುಚಿ ಇರ್ತೈತಿ. ಇಲ್ಲ ಅದೇನು ನೀರು ಇರ್ತೈತಲ್ಲ ಅದ್ರೊಳಗೆ ಖಾರ ಉಪ್ಪು ಇದು ಕೊಬ್ಬರಿ ಎಷ್ಟು ಇರ್ತೈತಲ್ಲ ಕೊಬ್ಬರಿ ಎಷ್ಟು ಫ್ರೈ ಮಾಡ್ಕೊಂಡಿರ್ತೇನೆ. ಅದನ್ನಷ್ಟು ಬೇಯಿಸ್ಕೊಂಡಿರ್ತೇನೆ. ಈಗ ನೋಡ್ರಿ ಸಾರು ರೆಡಿ. ಇಲ್ಲಿ ಚಿಕನ್ ಸುಕ್ಕನೂ ರೆಡಿ. ಜಸ್ಟ್ ಇಷ್ಟ ಎಣ್ಣೆ ಭಾಳ ಅಂತ ಅನಿಸ್ತೈತಲ್ಲ ಇದು. ಈಗ ನೋಡ್ರಿ, ಈಗ ಮಿಕ್ಸ್ ಹೊಡೆದ್ರೆ ಎಣ್ಣೆನೇ ಇರಂಗಿಲ್ಲ. ಈಗಿದ ಕೊತ್ತಂಬರಿ ಹಾಕೊಂಡು ಗ್ಯಾಸ್ ಆರಿಸಿಬಿಡ್ತೇನೆ. ಬರೀ ಊಟಕ್ಕೆ ನೀವು ಸಾರು ರೆಡಿ ಆತ. ಬಿಸಿ ಬಿಸಿ ಚಪಾತಿ ರೆಡಿ ಅದು. ಬಿಸಿ ಬಿಸಿ ಚಪಾತಿ. ನನ್ನ ಕೈ ನೋಡ್ರಿ, ರೈತರ್ರಿ ನಾವು ಆಡ್ಕೊಳಕ್ಕೆ ಹೋಗ್ಬೇಡ್ರಿ. ಕೈ ನೋಡಿ ಮಾಡಿರೋ ಅಡುಗೆ ನೋಡ್ರಿ, ಕೈಗೆ ನೋಡಿಬಿಡ್ರಿ. ಚಪಾತಿ, ಪಾಲಕ್ ರೈಸ್, ವೈಟ್ ರೈಸ್, ಲೆಮನ್, ಆನಿಯನ್, ಚಿಕನ್ ಸಾರು. ಎಷ್ಟು ಸರ್ಕಸ್ ಇರ್ತೈತೆ ನೋಡ್ರಿ. ನೋಡಿ ಮಾಡಬೇಕಾದ್ರೆ ಹಾಕೋವ ನೀ ಹಾಕೊಂತೀನಿ. ಅವ್ರು ಬರೋಲ್ರಕ್ಕಲ್ಲ, ಅವ್ರಿಗೆ ನಾ ಹಾಕಿ ಕೊಡ್ತೇನೆ. ಹಂಗೆ ಅಂತೇನೆ. ಮೊದಲು ಮನೆ ಮಗಳು ಶಾಂತಿ ಇರ್ಬೇಕು, ಆಮ್ಯಾಗ ಮತ್ತು ದೊಡ್ಡಪ್ಪನ ಬಿಟ್ಟ ತಿನ್ನಾಕತ್ತಿಲ್ಲ. ನೀವು ಊಟ ಮಾಡೋಣ ಅಡ್ಡಾಗ್ತಾನೆ ಒಂದಿಟ್ಟು ಮಾಡ ಹೊಡ್ಯಾಕತ್ತೈತೆ ನಂದು. ಊಟ ಮಾಡ ಏನೋ ಒಂದು ಐಟಮ್ಸ್ ಮಿಸ್ ಆಗಿತ್ತು ನೋಡ್ರಿ. ಏನು 5 ಅತ್ತಿ ಬಾಯಿಲ್ ಮಾಡಿದ್ವಿ, ಕುದಿಸಿದ್ವಿ. ಹೆಂಗೆ ಕಾಣಿಸ್ತೈತಿ ಹೇಳ್ರಿ. ವಾವ್, ಸೂಪರ್, ಮೌತ್ ವಾಟ್. ಇದನ್ನ ಫೋಟೋ ತೆಗೆದು ನನ್ನ ಫ್ರೆಂಡಿಗೆ ಕಳಿಸಿ ಅಕ್ಕಿ ಹೊಟ್ಟೆ ಒರೆಸೋದಿದೆ ನನ್ನ ಕೆಲಸ. ಫೋಟೋ ಕಳಿಸ್ತೇನೆ ಅಕ್ಕಿಗೆ. ಈಗ ಹೆಂಗೆ ಕಾಣಿಸಾಕತ್ತೈತೆ ಹೇಳ್ರಿ ಅಡುಗೆ. ನಾನ್ ವೆಜ್ ಸ್ಪೆಷಲ್ ನೋಡ್ರಿ. ಚಿಕನ್ ಸುಕ್ಕ, ಚಿಕನ್ ಸಾರು, ಎಗ್, ಪಾಲಕ್ ರೈಸ್. ಪಾಲಕ್ ರೈಸ್ ಪರ್ಸನಲ್ ಸಿಕ್ಕಾಪಟ್ಟೆ ಇಷ್ಟ. ಭಾಳ ರುಚಿಯಾಗಿ ಆಗಿರ್ತೈತಿ. ಯಾಕೆ ಹೇಳ್ರಿ, ನಮ್ ಗೌರಿ ತುಪ್ಪನ ಹಾಕಿ ಮಾಡಿರ್ತೇನ್ರಿ, ಅದಕ್ಕೆ ಭಾಳ ರುಚಿಯಾಗಿರ್ತೈತಿ. ಸದ್ಯಕ್ಕೆ ತೋರಿಸ್ತೀನಿ ನೋಡ್ರಿ. ಇದು ವೈಟ್ ರೈಸ್, ಪಾಲಕ್ ರೈಸ್. ಇದು ಕೆಲವ್ರಿಗೆ ಅನಿಸ್ಬೋದು ಎಣ್ಣೆ ಭಾಳ ಹಾಕ್ಯವ ಅಂತೇಳಿ. ನೋಡ್ರಿ ಚಪಾತಿ ಮತ್ತೆ ಕೊಬ್ಬರಿ ನಮ್ ದೇವಿ ಹೆಂಗ ಆಗ್ತಾನದ ಒಂದು ಓಳ್ ಹಂಗೆ ಇರ್ತಾವ. ಮಧ್ಯಾಹ್ನ ಊಟ ಮಾಡಿಲ್ರಿ ನಾನು. ನಮ್ಮ ಮನೆಯವ್ರು ಬರಲ್ರಿ. ಊಟ ಸಿಕ್ಕಾಪಟ್ಟಿ ಹೊಂಟೈತಿ. ಹಿಂಗಿರ್ಬೇಕು ಮಗಳಂದ್ರ. ನನ್ನ ಫೋನ್ ಸಾರನೆ ಬೋತಿತ್ತು. ಸೂಪರ್. ಇದು ಅಂಗಡಿಯಾಗಿನ ಖಾರ ಹಾಕಿಲ್ಲ, ಟೇಸ್ಟ್ ಬೇರೆನೇ ಬಂದೈತೆ ನೋಡು. ಆ ಸುಕ್ಕ ಒಂದೀಗ ಸಾಕು, ರುಚಿ ಜಾಸ್ತಿ ಆಗೈತೆ ಅದಕ್ಕೆ. ಹಾಗೆಲ್ಲ ಕಾಣ ನಮ್ಮ ಮನೆಯವ್ರಿಗೆ ಜಾಸ್ತಿ ಬೇಕು. ಪಾಪ ಅವ್ರ ಫ್ರೆಂಡ್ ಹೆಂಗೋ ಏನೋ ಗೊತ್ತಿಲ್ಲ ನನಗೆ. ಫ್ರೆಂಡ್ ತಿನ್ನಂಗಿಲ್ಲ ಚಿಕನ್ ಇಲ್ಲ. ನಮ್ಮ ದೇವ್ರಿಗೆ ಬೇಕು. ತಿಂದು ಉಳದಿಂದ ದೇವ್ರಿಗೆ ಅರ್ಧ ತಿಂದಾಳ, ತಿಂದು ಉಳದಿಂದ ದೇವ್ರಿಗೆ ಅಂತ ನೋಡ್ರಿ. ದೇವ್ರು ಏನ್ ಮಾಡ್ಬೇಕು. ನಮ್ಮ ದೇವ್ರುಗಳಿಗೂ ನಾನ್ ವೆಜಿಟೇರಿಯನ್. ಹಾಂ ನಾನ್ ವೆಜಿಟೇರಿಯನ್. ನಿಂಗೇನು ಬೇಕು ನೋಡಿ ಹಾಕೊಂತೀನ್ವ. ಓಕೆ ನನ್ನ ಕೆಲಸ ಯಾವ್ದ್ರ ಥರ ಒಂದು
ಇವತ್ತಿನ ಲಾಗ್, ಇವತ್ತಿನ ರೆಸಿಪಿ ಖಂಡಿತ ಎಲ್ಲರಿಗೂ ಇಷ್ಟ ಆದಂತ ಅನ್ಕೋತೀನಿ. ನೀವು ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡ್ರಿಪ್ಪ. ಯಾಕಂದ್ರೆ ನೀವು ಸೂಪರಾಗಿ ಕಾಣಿಸ್ತಾವ. ಮಗಳಿಗಿಂತ ತಾಯಿನ ಸೂಪರ್, ಹೌದಿಲ್ರಿ? ಹೌದೇನಲ್ಲ ಕಮೆಂಟ್ ಮಾಡಿ ಹೇಳ್ರಿ. ಬಂದು ಕಂಡು ನಿಮ್ಮ ಒದರಿದ್ರೆ ಹೋಗಲ್ಲ, ನಾ ಹೇಗೆ ಹೊರಗೆ ಹೋಗಿ ಮಾಡ್ತೇನೆ. ಇದೊಂದು ಮಿಸ್ ಆಗಿತ್ತು ನೋಡ್ರಿ. ಆಗಲ್ಲ ನನ್ ಬಿಟ್ಟು ಒಬ್ಬಕ್ಕೆ ಊಟ ಮಾಡಾಕ್ತಾಳೆ ನೋಡ್ರಿ. ಇಲ್ಲಿ ಚಿಕನ್ ಸಾರು ಐತಿ, ಇಲ್ಲಿ ಎಗ್ ಅದಾವು, ಇಲ್ಲಿ ಪಲಾವ್ ರೈಸ್ ಐತಿ, ಇಲ್ಲಿ ಕಡಕ್ ಚಪಾತಿ, ಇಲ್ಲಿ ಚಿಕನ್ ಸುಕ್ಕ, ಪಾಲಕ್ ರೈಸ, ವೈಟ್ ರೈಸು ಇತ್ತು. ಈಗ ಖಾಲಿ ಮಾಡ್ಯಾರ. ಒಬ್ಬಕ್ಕೆ ಊಟ ಮಾಡಾಕ್ತಾಳೆ ನೋಡ್ರಿ. ಇದನ್ನ ನಂಬ್ತಾರೇನ್ರಿ ನೀವು? ನಂಬ್ತೀರಾ? ನಂಬ್ತೀರಿ ನೀವು? ನಂಬತ್ತಾರ ಅವ್ರು, ನಾ ಹೇಳಿದ್ರೆ ಮುಗೀತ. 1 kg ಚಿಕನ್ ಸುಕ್ಕ ನಾನು ತಿಂದೇನಂದ್ರೆ ನಂಬ್ತೀರನ್ನ? ಪಾಲಕ್ ರೈಸ್ ಇಷ್ಟು ಮಸ್ತಾಗೈತಿ. ಕುಂತ್ಕೊಂಡು ಒಬ್ಬರ ತಿಂದು ಖಾಲಿ ಮಾಡ್ಬೋದ. ಪ್ರತಿ ಸಲ ರೈಸ್ ತಿನ್ಬೇಕಾದ್ರೆ ನಮ್ಗೆ ಒಂದೇ ನೆನಪಾಕೈತಿ, ರೈಸ್ ತಿನ್ನೋದ್ರೆ ದಪ್ಪಕ್ಕಿಲ್ಲ ಅಂತ. ಬಟ್ ಸಿಕ್ಕಾಬಿಟ್ಟು ರುಚಿಯಾಗಿರ್ತೈತಿ. ನೀನು ಇಷ್ಟ ಆತ ನೋಡ್ರಿ? ನಿಮ್ಗೆ ಭಾಳ ಜಾಸ್ತಿ ಯಾವ್ದು ಇಷ್ಟ ಆತ? ಎಲ್ಲ ತಣ್ಣಗಾಗೈತಿ.